ಜನರ ಮುಂದೆ ಮರೆತು ಸಹ ಬೇರೆಯವರ ಟೀಕೆ ಮಾಡಬೇಡಿ. ಯಾಕಂದರೆ ಜನ ನಮ್ಮನ್ನು ಯಾವ ರೀತಿ ಗುರುತಿಸ್ತಾರೆ ಅಂದರೆ, ನಾವು ಜನರ ಬಗ್ಗೆ ಬೇರೆಯವ್ರ ಬಗ್ಗೆ ಯಾವ ರೀತಿ ಮಾತಾಡ್ತೀವೋ ಅದ್ರ ಮೇಲೆ, ಆ ಲಕ್ಷಣಗಳ ಮೇಲೆ, ಆ ಕ್ಯಾರೆಕ್ಟರ್ಗಳ ಮೇಲೆ ನಮ್ಮನ್ನು ಅಳಿತಾರೆ. ಬೇರೆಯವ್ರ ಬಗ್ಗೆ ನೀವು ಏನು ಮಾತಾಡ್ತೀರಾ ಅದ್ರ ಮೇಲೆ ನಿಗಾ ವಹಿಸಿ, ಗಮನ ಹರಿಸಿ. ಯಾಕಂದರೆ ನಿಮ್ಮನ್ನು ಆ ವಿಚಾರದ ಮೇಲೆ, ಆ ವಿಷಯ ಹಿಡ್ಕೊಂಡೇ ನಿಮ್ಮನ್ನು ಜನ ಗುರುತಿಸ್ತಾರೆ. ಇವತ್ತಿಂದ ನೀವು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಟ್ಟುಬಿಡಿ. ಒಂದು ವೇಳೆ ನೀವು ಯಾವುದಾದ್ರೂ ವಿಷಯದಲ್ಲಿ ವೀಕ್ ಅಂತ ಅನ್ನಿಸ್ತಾರೆ, ಅದರ ಎಕ್ಸಾಕ್ಟ್ ಅಪೋಸಿಟ್ ಹೇಳ್ತಾ ಬನ್ನಿ. ನೀವು ಪುಕ್ಕಲರು ಅಂತ ನಿಮ್ಗೆ ಅನಿಸ್ತಾ ಇದ್ದರೆ, ತುಂಬ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ, ಅದರ ಆಪೋಸಿಟ್ ಪಾಸಿಟಿವ್ ಯೋಚನೆ ಮಾಡಿ, ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡಿ, ಒಳ್ಳೊಳ್ಳೆ ಅಫರ್ಮೇಷನ್ ಬರ್ಕೊಳ್ಳಿ. ನೀವು ಬರೀ ಇವತ್ತಿಂದ ಮಾತ್ರ ಯೋಚನೆ ಮಾಡ್ತೀರಂದರೆ ನೀವು ಇವತ್ತು ಎಲ್ಲಿದ್ದೀರೋ ಅಲ್ಲಿ ಇರ್ತೀರ. ಒಬ್ಬ ಸಾಮಾನ್ಯ ಮನುಷ್ಯ ಚೆಸ್ ಆಡಬೇಕಾದ್ರೆ ಅವನು ಒಂದು ಸ್ಟೆಪ್ಪು ಮೂವ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಅದೇ ಒಬ್ಬ ಸ್ಕಿಲ್ಡ್ ಚೆಸ್ ಪ್ಲೇಯರ್ 5 ಮೂವ್ಸ್ ಬಗ್ಗೆ ಯೋಚನೆ ಮಾಡಿರ್ತಾನೆ. ಅದೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದರೆ ಅವನು 10-15 ಮೂವ್ಸ್ ಬಗ್ಗೆ ಯೋಚನೆ ಮಾಡಿರ್ತಾನೆ. ನೀವು ಸಹ ನಿಮ್ಮ ಜೀವನದಲ್ಲಿ ಎಕ್ಸಾಕ್ಟ್ಲಿ ಇದೇ ರೀತಿ ಮಾಡಬೇಕು. ನೀವು ಏನೇ ಕೆಲಸ ಮಾಡ್ತಿರ್ಬೇಕಾದ್ರೆ ಅದರ ಲಾಂಗ್ ಟೈಮ್ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಈ ಕೆಲಸ ಮಾಡ್ತಾಯಿದ್ರೆ 1 ವಾರದಲ್ಲಿ ಏನಾಗ್ಬೋದು, 1 ತಿಂಗಳಲ್ಲಿ ಏನಾಗ್ಬೋದು, 1 ವರ್ಷದಲ್ಲಿ ಏನಾಗ್ಬೋದು, 10 ವರ್ಷದಲ್ಲಿ ಏನಾಗ್ಬೋದು. ನೀವು ನಿಮ್ಮ ಶಾರ್ಟ್ ಟರ್ಮ್ ರಿಸಲ್ಟ್ನ ಬಗ್ಗೆ ನೀವು ಯೋಚನೆ ಮಾಡ್ತಾಯಿದ್ರೆ, ನೀವು ನಿಮ್ಮ ನಿರ್ಧಾರದ ತಕ್ಷಣ ರಿಸಲ್ಟ್ ಬರಬೇಕು ಅಂತ ಬಯಸಿದ್ರೆ ನೀವು ತಪ್ಪಾಗಿ ನಿರ್ಧಾರ ತಗೊಂಡಿರ್ತೀರ. ನೀವು ಪ್ರಿಪೇರ್ಡ್ ಆಗಿದ್ದರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಹುಟ್ಟಿದಾಗಿಂದ ಯಾರೂ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಹೊತ್ಕೊಂಡು ಬಂದಿರಲ್ಲ. ಆದರೆ ನಾವು ಕಾನ್ಫಿಡೆನ್ಸ್ನ ಹೆಚ್ಚಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಕೆಲಸನ ನಾವು ಮಾಸ್ಟರ್ ಮಾಡಿಕೊಂಡು ಎಕ್ಸ್ಪರ್ಟಾಗಿ ನಾವು ನಮ್ಮ ಕಾನ್ಫಿಡೆನ್ಸ್ನ, ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಬಹುದು. ಉದಾಹರಣೆಗೆ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡಬೇಕು ಅಂದರೆ 1-2 ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆಗ್ಬಿಡ್ತದೆ ಅಂದ್ಕೊಂಡದು ಕೇರ್ಲೆಸ್ನೆಸ್ ಆಗುತ್ತೆ. 10 ಸಲ, 20 ಸಲ, 30 ಸಲ, 50 ಸಲ ಪ್ರಾಕ್ಟೀಸ್ ಮಾಡಬೇಕು. ಒಂದು ಹಂತ ಬಂದಾಗ ಅನ್ಸುತ್ತೆ ನಿಮಗೆ ಈಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ವಿಚಾರ ನೀವು ಸರಿಯಾಗಿ ತಿಳ್ಕೊಂಬಿಟ್ರೆ ಯಾರನ್ನಾದರೂ ನೀವು ಮ್ಯಾನಿಪುಲೇಟ್ ಮಾಡಬಹುದು. ಜನರಿಗೆ ಇಲ್ಲ ಅನ್ನೋದು ತುಂಬ ಈಸಿ, ಹೌದು ಅನ್ನೋದಕ್ಕಿಂತ ಇಲ್ಲ ಅನ್ನೋದ್ರಿಂದ ತಮ್ಮನ್ನು ತಾವು ಸೇಫ್ ಫೀಲ್ ಮಾಡ್ತಾರೆ. ಯಾರಾದರೂ ನಮಗೆ ಯಾಮರ್ಸ್ಲಿಕ್ಕೆ ಬರ್ತಾ ಇದ್ದರೆ ನಾವು ಇಲ್ಲ, ಬೇಡ ಅಂತ ಅಂದ್ಬಿಟ್ರೆ ಅವರಿಂದ ತಪ್ಪಿಸ್ಕೊಂಡಾಗ ಆಗುತ್ತೆ. ಆ ರೀತಿ ಇರ್ತೀವಿ. ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಜನರು ಇಲ್ಲ ಅಂದರೆ ನಮ್ಮ ಕೆಲಸ ಆಗೋ ಆಗಿರಬೇಕು. ಆ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು. ಆ ರೀತಿಯ ನಮ್ಮ ಮಾತನ್ನ ಮುಂದಿಡಬೇಕು. ಜನರು ಗುಂಪಲ್ಲಿ ಸಹ ನಿಮ್ಮನ್ನು ಗುರುತಿಸಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ವ್ಯಕ್ತಿಯ ಹೆಸರಿಡಿದು ಕರೀರಿ. ನಾವು ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವರ ಹೆಸರು ಪದೇ ಪದೇ ರಿಪೀಟ್ ಮಾಡೋದ್ರಿಂದ ಅವರಿಗೆ ಸ್ಪೆಷಲ್ ಫೀಲ್ ಆಗುತ್ತೆ. ಆವಾಗಲೇ ಅವ್ರು ನಿಮ್ಮ ಮಾತಿನ ಮೇಲೆ ಫೋಕಸ್ ಮಾಡೋದು. ಕಷ್ಟದ ಕೆಲಸ ಸುಲಭವಾಗಿ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ? ನಮ್ಮ ಮನಸ್ಸು ಯಾವ ರೀತಿ ಅಂದರೆ, ಕಷ್ಟದ ಕೆಲಸ ಅಂದರೆ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ. ಏನು ಮಾಡಬೇಕಂದ್ರೆ, ನಿಮ್ಮ ಮನಸ್ಸಿಗೆ ಗೊತ್ತಾಗಲೇಬಾರ್ದು ನೀವು ಕಷ್ಟದ ಕೆಲಸ ಮಾಡ್ತಾಯಿದ್ದೀರಿ ಅಂತ. ಉಲ್ಟಾ ಹೇಳಬೇಕು. ನಿಮಗೆ ಜಿಮ್ ಮಾಡಲಿಕ್ಕೆ ಮನಸ್ಸಿಲ್ಲ, ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಓದಲಿಕ್ಕೆ ಮನಸ್ಸಿಲ್ಲ ಅಂದರೆ ನಿಮ್ಗೆ ನೀವೇ ಹೇಳ್ಕೊಳ್ಬೇಕು, ನಾನು ಓದಲಿಕ್ಕೆ ತುಂಬ ಆತುರನಾಗಿದ್ದೀನಿ, ಜಿಮ್ಮಿಗೆ ಹೋಗಲಿಕ್ಕೆ ಆತುರ ಆಗಿದ್ದೀನಿ, ಈ ಕೆಲಸ ಮಾಡಲಿಕ್ಕೆ ನಾನು ತುಂಬ ಉತ್ಸಾಹದಿಂದ ತುಂಬಿದ್ದೀನಿ, ಈ ರೀತಿ ಅಂದ್ಕೋಬೇಕು. ಇದನ್ನು ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರೆ. ಅಂದರೆ ನಮ್ಮ ಏನೇ ನೆಗೆಟಿವ್ ಎಕ್ಸ್ಪೀರಿಯೆನ್ಸ್ ಇದ್ದರೆ, ಅನುಭವ ಇದ್ದರೆ ಅದನ್ನು ಪಾಸಿಟಿವಿಗೆ ಶಿಫ್ಟ್ ಮಾಡೋದು. ಜಸ್ಟ್ ಲೇಬಲ್ ಚೇಂಜ್ ಮಾಡಿ. ನಾವು ಶ್ರೀಮಂತ ಆಗದೇ ಇರಲಿಕ್ಕೆ ಅಥವಾ ಶ್ರೀಮಂತರು, ಯಶಸ್ವಿಗಳು ಡೌನ್ಫಾಲ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ದೊಡ್ಡ ದೊಡ್ಡ ಕಂಪ್ನಿಗಳು, ಯಶಸ್ಸಿನ ಶಿಖರದಲ್ಲಿದ್ದಂತಹ ಕಂಪ್ನಿಗಳು ಡೌನ್ಫಾಲಲ್ಲಿ ಬಂದಾಗ, ಫೇಲ್ಯೂರ್ ಆದಾಗ, ಈ ನೋಕಿಯಾ, ಮೋಟ್ರೋಲಾ ಅಂತ ಕಂಪ್ನಿಗಳು ಸ್ಟಡಿ ಮಾಡಿದಾಗ ಎಕ್ಸಾಕ್ಟ್ಲಿ ಏನಾಗಿದೆ, ಯಾವ ಕಾರಣ ಅಂತ ನೋಡಿದಾಗ ಅಲ್ಲಿರುವಂತಹ ಜನರಲ್ಲಿ ಒಂದು ಅಹಂಕಾರ ಬಂದುಬಿಡ್ತದೆ. ಹೊಸ ಆವಿಷ್ಕಾರ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ನನಗೆಲ್ಲ ಗೊತ್ತು, ನಾನು ಎಲ್ಲರಿಗಿಂತ ಮುಂದಿದ್ದೀನಿ ಅಂತ. ನಾವು ಆ ರೀತಿಯೇ ನಮಗೆಲ್ಲ ಗೊತ್ತಿದೆ, ಏನೂ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಂದರೆ ಅಲ್ಲಿಂದಲೇ ಡೌನ್ಫಾಲ್ ಶುರು ಆಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಹೊಸದೇನು ಸಾಧನೆ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ? ನೀವು ನಿಮ್ಮ ಸುತ್ತ ತಪ್ಪಾದ ಜನರಿಂದ ಆವರಿಸಲ್ಪಟ್ಟಿದ್ದೀರ. ಆದಷ್ಟು ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಮೋಟಿವೇಟೆಡ್ ಮಾಡುವಂತಹ ಜನರ ಮಧ್ಯೆ ಇರಿ. ನಾವು ಯಾರನ್ನು ಬೇಕಾದರೂ ವಾದದಲ್ಲಿ ಸೋಲಿಸ್ಬೋದು. ಈ ಒಂದು ವಿಷಯ ನಿಮ್ಗೆ ಸರಿಯಾಗಿ ಗೊತ್ತಿದ್ದರೆ. ಏನು ಗೊತ್ತಾ? ಆರ್ಗ್ಯುಮೆಂಟ್, ವಾದ ನಡೀತಿರ್ಬೇಕಾದ್ರೆ ಸುಮ್ಮನೆ ಶಾಂತವಾಗಿ ಅವರ ಪೂರ್ತಿ ಮಾತನ್ನು ಕೇಳಿಸ್ಕೊಳ್ಳಿ. ಅದಕ್ಕೆ ಪ್ರೂಫ್ನ ಕೇಳಿ. ಅವರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ಅವ್ರಿಗೆ ಅರ್ಥ ಆಗಬೇಕು ನೀವು ಅವ್ರ ಮಾತನ್ನು ಪೂರ್ತಿ ಕೇಳಿಸ್ಕೊಂಡಿದ್ದೀರಾ, ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಆವಾಗ ಆ ಪಾಯಿಂಟಲ್ಲಿರುವಂತಹ ಲೂಪ್ ಹೋಲ್ಸ್ನ ಅವರಿಗೆ ತಿಳಿಸಿ. ನಾವು ಸ್ಟಾರ್ಟಿಂಗಲ್ಲೇ ಅವರನ್ನು ತಪ್ಪು ಅಂತ ಹೇಳಿಬಿಟ್ರೆ ಅವರು ಡಿಫೆನ್ಸ್ ಮೋಡಿಗೆ ಬಂದುಬಿಡ್ತಾರೆ. ನೀವು ಸರಿಯಾಗಿ ಕೇಳಿಸ್ಕೊಂಡಾಗ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗುತ್ತೆ. ಅವರಿಗೂ ಗೊತ್ತಾಗುತ್ತೆ ಇವರು ಜಗಳ ಮಾಡಲಿಕ್ಕೆ ಬಂದಿಲ್ಲ, ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಬಂದಿದ್ದಾರೆ ಅಂತ.